ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 17ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ನಾನು ಈಗ ಏನು ಮಾಡಬೇಕು? ನಾನು ನನ್ನ ತೋಟವನ್ನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು. ಕೇಳಿರಿ, ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು. ಯೆಶಾಯ 5:5. ಒಬ್ಬ ಮನುಷ್ಯನು ಫಲಪ್ರದ ಜೀವನವನ್ನು ನಡೆಸದಿದ್ದರೆ ಕರ್ತನು ಮೊದಲು ಅವನ ರಕ್ಷಣೆಯನ್ನು ತೆಗೆದುಹಾಕುತ್ತಾನೆ. ಕರ್ತನು ಬೇಲಿಯನ್ನು ತೆಗೆದುಹಾಕುತ್ತಾನೆ ಎಂದು ಇದರ ಅರ್ಥವಲ್ಲ. ಆದರೆ ಅವನು ದುಃಖದ ಹೃದಯದಿಂದ ನಿಮ್ಮನ್ನು ತೊರೆದಾಗ ದೇವರ ರಕ್ಷಣೆ ಇನ್ನು ಮುಂದೆ ಇರುವುದಿಲ್ಲ. ಆತನ ಕೃಪೆಯು ತೆಗೆದುಹಾಕಲ್ಪಡುವುದು ಮತ್ತು ತೋಟ ಅಥವಾ ದ್ರಾಕ್ಷಿ ತೋಟವು ತೆರೆದಿರುತ್ತದೆ. ಎಂತಹ ದಯನೀಯ ಸ್ಥಿತಿಯಾಗಿರುತ್ತದೆ! ಎಲ್ಲ ಜಾನುವಾರುಗಳು ಮತ್ತು ಕಾಡು ಪ್ರಾಣಿಗಳು ಬಂದು ತೋಟವನ್ನು ಹಾಳು ಮಾಡುತ್ತವೆ, ಬಳ್ಳಿಗಳನ್ನೆಲ್ಲ ತುಳಿದು ಬೀಳುವವು. ಮಾವಿನ ಮರಗಳ ತೋಟವಿದೆ ಎಂದು ಭಾವಿಸೋಣ. ಎಲ್ಲ ಮರಗಳು ಸಮೃದ್ಧವಾಗಿ ಹಣ್ಣುಗಳನ್ನು ನೀಡುತ್ತವೆ. ಅವರು ತೋಟದ ಸುತ್ತಲೂ ಬಲವಾದ ಬೇಲಿಯನ್ನು ನಿರ್ಮಿಸುವರು ಮತ್ತು ಅದನ್ನು ವೀಕ್ಷಿಸಲು ಯಾರನ್ನಾದರೂ ಕಾವಲುಗಾರರನ್ನು ನೇಮಿಸುವರು. ಆದರೆ ಆ ತೋಟದಲ್ಲಿ ಮಾವಿನ ಹಣ್ಣುಗಳಿಲ್ಲದಿದ್ದರೆ ಅದರ ಸುತ್ತಲೂ ಬೇಲಿ ಹಾಕುವ ಅಗತ್ಯವಿಲ್ಲ ಅಥವಾ ಕಾವಲುಗಾರರನ್ನು ನೇಮಿಸುವ ಅಗತ್ಯವಿಲ್ಲ ಎಂದು ಊಹಿಸಿ. ಇದು ವ್ಯರ್ಥ ಖರ್ಚು ಮಾತ್ರ. ಒಬ್ಬ ದೇವರ ಮನುಷ್ಯನು ಒಮ್ಮೆ ಹೇಳಿದನು, ಪ್ರತಿ ನಂಬಿಕೆಯುಳ್ಳವರನ್ನು ಕಾವಲು ಮಾಡಲು ಸುಮಾರು 40,000 ದೇವದೂತರುಗಳಿದ್ದಾರೆ. ಅವರು ದೇವರ ಮಕ್ಕಳಿಗೆ ದೊಡ್ಡ ರಕ್ಷಣೆ. ಈ ಮಟ್ಟದ ಭದ್ರತೆಯು ದೊಡ್ಡ ರಾಷ್ಟ್ರಗಳ ಅಧ್ಯಕ್ಷರು ಅಥವಾ ಪ್ರಧಾನ ಮಂತ್ರಿಗಳಿಗೂ ಸಹ ಲಭ್ಯವಿಲ್ಲ. ಕರ್ತನು ನಮ್ಮನ್ನು ಮಹಾನ್ ಜನರಿಗಿಂತ ಹೆಚ್ಚು ಉನ್ನತರನ್ನಾಗಿ ಮಾಡಿದ್ದಾನೆ. ಒಮ್ಮೆ ದೊಡ್ಡ ಸೈನ್ಯವು ಪ್ರವಾದಿಯಾದ ಎಲೀಷನನ್ನು ಹಿಡಿಯಲು ಬಂದಿತು. ಎಲೀಷನ ಸೇವಕನು ಅದನ್ನು ನೋಡಿ ನಡುಗಿದನು. ಆದರೆ ಕರ್ತನು ತನ್ನ ಕಣ್ಣುಗಳನ್ನು ತೆರೆದಾಗ ಇಡೀ ಪರ್ವತವು ಬೆಂಕಿ ಮತ್ತು ಕುದುರೆಗಳ ರಥಗಳಲ್ಲಿ ದೇವದೂತರುಗಳಿಂದ ತುಂಬಿರುವುದನ್ನು ಅವನು ನೋಡಿದನು. ನಾವು ಫಲ ಕೊಡುವಾಗ ಈ ದೇವದೂತರುಗಳ ರಕ್ಷಣೆ ನಮಗಿದೆ. ಫಲ ಕೊಡದಿದ್ದರೆ ಅಥವಾ ಕಹಿ ಹಣ್ಣುಗಳನ್ನು ಕೊಟ್ಟು ಪೀಡಿಸಿದರೆ ಇನ್ನು ದೇವದೂತರುಗಳ ರಕ್ಷಣೆ ಇರುವುದಿಲ್ಲ. ನಾವು ಫಲವನ್ನು ನೀಡಿದಾಗ ಕರ್ತನು ತನ್ನ ರಕ್ಷಣೆಯನ್ನು ಸ್ಥಾಪಿಸುತ್ತಾನೆ. ಇದರಿಂದ ನಾವು ಹೆಚ್ಚು ಫಲವನ್ನು ನೀಡುತ್ತೇವೆ. ನಾವು ಸತ್ಯವೇದದಲ್ಲಿ ಓದುತ್ತೇವೆ, ಕರ್ತನು ಯೋಬನ ಸುತ್ತಲೂ ಬೇಲಿಯನ್ನು ಹಾಕಿದ್ದನು, ಅವನು ನಿರ್ದೋಷಿ ಮತ್ತು ನೇರನು. ಯೋಬನನ್ನು ಕುರಿತು ಸೈತಾನನು ಸಹ ಕರ್ತನಲ್ಲಿ ಹೇಳಿದನು, ನೀನು ಅವನ ಸುತ್ತಲೂ ಅವನ ಮನೆಯ ಸುತ್ತಲೂ ಅವನ ಸುತ್ತಲೂ ಇರುವ ಎಲ್ಲದರ ಸುತ್ತಲೂ ಬೇಲಿಯನ್ನು ಮಾಡಲಿಲ್ಲವೇ? ಯೋಬನು 1:10. 3 ವಿಧದ ಬೇಲಿಗಳಿವೆ. ಮೊದಲನೆಯದು ನಿಮ್ಮ ಸುತ್ತಲಿನ ಬೇಲಿ, ಎರಡನೆಯದು ನಿಮ್ಮ ಮನೆಯ ಸುತ್ತಲಿನ ಬೇಲಿ. ಆದರೆ ಕರ್ತನು ಏನು ಹೇಳುತ್ತಾನೆ? ನಾವು ಫಲ ಕೊಡದಿದ್ದರೆ ಬೇಲಿಯನ್ನು ತೆಗೆದುಹಾಕುತ್ತಾನೆ, ಅವನು ತಡೆಗೋಡೆಯನ್ನು ಹೊಡೆಯುವನು. ಬೇಲಿ ಇಲ್ಲದಿದ್ದರೆ ವಿನಾಶ, ಹಾನಿ ಮತ್ತು ನೋವು ನಿಶ್ಚಿತವಾಗಿರುತ್ತದೆ. ದೇವರ ಮಕ್ಕಳೇ, ನೀವು ಫಲ ನೀಡುತ್ತೀರಾ? ಮತ್ತಷ್ಟು ಹೆಚ್ಚಿನ ಜ್ಞಾನಕ್ಕಾಗಿ ಆತ್ಮದ ಫಲವು ಎಲ್ಲ ಒಳ್ಳೆಯತನ, ಸದಾಚಾರ ಮತ್ತು ಸತ್ಯದಲ್ಲಿದೆ. ಕರ್ತನಿಗೆ ಯಾವುದು ಸ್ವೀಕಾರಾರ್ಹವಾಗಿದೆ ಎಂಬುದನ್ನು ಕಂಡುಹಿಡಿಯುವುದು. ಎಫೆಸದವರಿಗೆ 5:9 ಮತ್ತು 10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.